ಯಸ್ಯ ಶ್ರುತಿ ಸಂಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ವಿಕುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಹಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಮಧ್ವನಾಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ರುಚಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಭಗವಂತನ ಅತ್ಯದ್ಭುತವಾದ ಅನುಗ್ರಹದ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ನಾವು ನಿತ್ಯದಲ್ಲಿ ಹಲವಾರು ಪಾಪಗಳನ್ನ ಮಾಡ್ತೀವಿ, ತಿಳಿದು ಮಾಡ್ತೀವಿ, ತಿಳಿಯದೇ ಮಾಡ್ತೀವಿ, ನಾನಾ ವಿಧವಾದ ಅಪರಾಧಗಳನ್ನ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ನೀರನ್ನ ಕುಡಿಯಬೇಕು ಅಂತ ಇದೆ, ನಿತ್ಯದಲ್ಲಿ ನೀರನ್ನ ಕುಡಿತೀವಿ. ಆ ನೀರನ್ನ ಕುಡಿಯಬೇಕಾದ್ರೆ ಶಾಸ್ತ್ರ ಹೇಳಿರೋ ರೀತಿಯಲ್ಲಿ ನಾವು ನೀರನ್ನ ಕುಡಿಯಬೇಕು. ಆದ್ರೆ ಕುಡಿಯೋದೇ ಇಲ್ಲ, ನಿಂತು ಕುಡಿಯಬಾರದು ಮೊದಲನೇ ನಿಯಮ ನೀರಿಗೆ. ಬುರುಗು ಬಂದಿರುವಂತಹ ನೀರು ಅದು ನಿಷಿದ್ಧವಾದದ್ದು. ಇನ್ನೊಬ್ರು ಕುಡಿದು ಬಿಟ್ಟಿರುವಂಥದ್ದು, ಅರ್ಧದಲ್ಲೇ ಬಿಟ್ಟು ಹೋಗಿರುವಂತಹ ನೀರು, ಹೊಲಸಾಗಿರುವಂತಹ ನೀರು, ಹೀಗೆ ಹಲವಾರು ನಿಯಮಗಳನ್ನು ಹೇಳಿದ್ದಾರೆ ಒಂದು ಕುಡಿಯೋ ನೀರಿಗೆ. ಆದರೆ ನಾವು ಯಾವ ನಿಯಮವನ್ನೂ ಪಾಲನೆ ಮಾಡ್ತಾ ಇಲ್ಲ. ಹೇಳಿರುವಂತಹ ನಿಯಮಗಳನ್ನ ಬಿಟ್ಬಿಟ್ಟಿದ್ದೀವಿ. ನಮಗೆ ಮನಸ್ಸಿಗೆ ಹೇಗೆ ಬರ್ತದೋ ಹಾಗೆ ಆ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ರೂ ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾರೋ, ಕಾಲಕಾಲಕ್ಕೆ ಭಗವಂತನ ಸ್ಮರಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಎಲ್ಲವನ್ನ ಕೊಡ್ತಾ ಇದ್ದಾನಂತೆ. ಅದನ್ನು ಈ ಪದ್ಯದಲ್ಲಿ ಹೇಳುತ್ತಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸಿ ಸಕಲೇಷ್ಟಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ ಪರಿಪರಿಯಲೆಂದುಣಿಸಿ ಸುಖಸಾಗರದಿ ಲೋಲಾಡಿಸುವ ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ನಾವು ಎಷ್ಟೇ ತಪ್ಪುಗಳನ್ನ ಮಾಡಿರ್ಲಿ, ಭಕ್ತರು ಮಾಡುವಂತಹ ಬೇಕಾದಷ್ಟು ತಪ್ಪುಗಳು, ಒಂದು ಎರಡು ಅಲ್ರಿ. ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ. ದಾಸರಾಯರು ಹೇಳಿದ ಮಾತನ್ನ ನಾವು ಇಲ್ಲಿ ಸ್ಮರಣೆ ಮಾಡಬೇಕು. ದೋಷದೊಳಗೆ ಮುಳುಗಿ ಹೇಳ್ತಾ ಇದ್ದೀವಿ. ಅಷ್ಟೆಲ್ಲ ದೋಷಗಳಿದ್ರು ಭಗವಂತ ನಾವು ಮಾಡುವಂತಹ ಅಪರಾಧಗಳನ್ನ ಕ್ಷಮಾ ಮಾಡ್ತಾನಂತೆ, ಎಣಿಸೋದಿಲ್ಲಂತೆ ಆ ಅಪರಾಧಗಳನ್ನ. ತಾ ಸ್ಮರಿಸ, ಯಾವತ್ತೂ ಅದನ್ನ ನೆನಪಿಟ್ಟುಕೊಳ್ಳೋದಿಲ್ಲ. ಆದರೆ ಏನು ಭಗವಂತನಿಗೆ ನೀವು ಸ್ಮರಣೆ ಮಾಡಿ ಅದನ್ನ ಸಮರ್ಪಣೆ ಮಾಡ್ತಿರೋ ಅದನ್ನ ಅನಂತ ಮಡಿ ಮಾಡಿ ಅದನ್ನ ಹೇಳ್ತಾರೆ. ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು. ಸ್ವಾಮಿ, ಇದು ನೀ ಕೊಟ್ಟಿದ್ದು, ನಾಹಂಕರ್ತ ಹರಿಕರ್ತ, ಇದ್ರೊಳಗೆ ನಂದ್ಯಾವುದೂ ಇಲ್ಲ ಅಂತ ಹೇಳಿ ನೀವು ಸಮರ್ಪಣೆ ಮಾಡಿದ್ದೇ ಆದರೆ ಅದನ್ನ ಅನಂತ ಮಡಿ ಮಾಡಿ ನಿಮಗೆ ಮತ್ತು ಕೊಟ್ಟು ಅನುಗ್ರಹ ಮಾಡ್ತಾನೆ. ಹೆಂಗ ಮಾಡ್ತಾನೆ ಅನ್ನೋದಕ್ಕೆ ಮುಂದಿನ ಪದ್ಯದಲ್ಲಿ ಹೇಳಿದ್ರು. ಪರಿಪರಿಯಲೆಂದುಣಿಸಿ, ನಾನಾ ವಿಧವಾದ ಭೋಗಗಳನ್ನ ಅವರಿಗೆ ಸಿಗೋ ಹಾಗೆ ಭಗವಂತ ಮಾಡ್ತಾನ. ಕೆಲವರು ನಾವು ನೋಡಿದ್ದೀವಿ, ಸುಮ್ಮನೆ ನಿಂತಿರ್ತಾರೆ, ಮನೆ ಮುಂದೆ ನಿಂತಿದ್ರು. ಎಷ್ಟೋ ಜನಕ್ಕಿದು ಅನುಭವಕ್ಕೆ ಬಂದಿರಬಹುದು. ಯಾಕೆ ಸುಮ್ಮನೆ ನಿಂತಿದ್ದಿರಲ್ಲ, ಬಂದ್ಬಿಡ್ರಿ, ನಾಳೆ ನಾವು ತಿರುಪತಿಗೆ ಹೊರಟಿದ್ದೀವಿ, ರಾಮೇಶ್ವರಕ್ಕೆ ಹೊರಟಿದ್ದೀವಿ, ಬದರಿ ಯಾತ್ರೆಗೆ ಹೊರಟಿದ್ದೀವಿ, ಬಂದ್ಬಿಡ್ರಿ. ಕರ್ಕೊಂಡು ಹೋಗ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಎಲ್ಲಾ ಸುಖ ಅನುಭವಿಸ್ತಾರೆ. ಭಗವಂತ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ. ಎಷ್ಟೋ ಊರುಗಳಿಗೆ ಹೋದಾಗ ಪರಿಚಯವೇ ಇರೋದಿಲ್ಲ, ಆದರೂ ಭಗವಂತನ ಅನುಗ್ರಹ ಉಳ್ಳಂಥವರಿಗೆ ಎಲ್ಲಾ ವ್ಯವಸ್ಥೆ ಅವರಿಗಾಗ್ತದೆ. ಅದು ಭಗವಂತನ ಅನುಗ್ರಹ.
ಯಾರು ನಿತ್ಯದಲ್ಲಿ ಕಾಲಕಾಲಕ್ಕೆ ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ, ಒಂದು ಶಬ್ದ ಬರೆದಿದ್ದಾರೆ ನಮ್ಮ ಜಗನ್ನಾಥದಾಸರು, ಸುಖಸಾಗರದಿ ಲೋಲಾಡಿಸುವ. ಸುಖಸಾಗರದಲ್ಲಿ ಮುಳುಗಿಸಿ ಮುಳುಗಿಸಿ ಎಬ್ಬಿಸ್ತಾನಂತೆ. ಅಂತಹ ಮಂಗಳ ಚರಿತ, ಮಂಗಲರಿಗೆ ಮಂಗಲನಾಗಿರುವಂಥವನು ಭಗವಂತ. ಚಿನ್ಮಯ ಗಾತ್ರ, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ. ಲೋಕ ಪವಿತ್ರ ಸುಚರಿತ್ರ, ಜೀವರಿಗೆ ಅಪವಿತ್ರವಾದ ಲಿಂಗ ದೇಹವನ್ನ ದೂರ ಮಾಡಿ ಪವಿತ್ರರನ್ನಾಗಿ ಮಾಡಿಸುವಂಥವನು. ಅದಕ್ಕೆ ಲೋಕ ಪವಿತ್ರ. ಸುಚರಿತ್ರ, ಅವನ ಚರಿತ್ರೆಯನ್ನ ಕೇಳೋದ್ರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗಿ ಭಗವಂತನ ವಿಶೇಷವಾದ ಅನುಗ್ರಹ ಆಗತ್ತೆ. ಅಂದ್ರೆ ಬಿಂಬೋಪಾಸನೆಯ ಬಗ್ಗೆ ಹೇಳಿದ್ರು ಇಲ್ಲಿ. ನಾವು ಏನೇ ಮಾಡಿದ್ರು ಭಗವಂತ ನಿಂತು ಮಾಡಿಸ್ತಾನೆ, ನಮ್ದಿದ್ರೊಳಗೇನೂ ಇಲ್ಲ ಅಂತ ಆ ಅನುಸಂಧಾನ ಬರಬೇಕು. ಅದನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಭಗವಂತ ಎಷ್ಟು ಕರುಣಾನಿಧಿ ಅಂದ್ರೆ ಕೂತಲ್ಲೇ ಎಲ್ಲವನ್ನ ಮಾಡಬಲ್ಲ, ಯಾರ ಅವಶ್ಯಕತೆನೂ ಅವನಿಗಿಲ್ಲ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಏನು ಕರುಣಾನಿಧಿಯೋ ಹರಿ ಮತ್ತಿನ್ನೇನು ಭಕ್ತಾದೀನನು, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವಾ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಳ ಲೋಕ ಸ್ಥಾನದಲ್ಲಿ ಮತ್ತವರ ನಿತ್ತ ಆನಂದ ಪಡಿಸುವನು. ಭಗವಂತ ಅವತಾರವನ್ನೇ ಮಾಡಬೇಕು. ಅವತಾರ ಮಾಡಿದ ಮೇಲೆ ಅವನಿಗೆಲ್ಲ ಮಾಡ್ಲಿಕ್ಕೆ ಬರ್ತದೆ. ಅವತಾರ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಈ ಲೋಕದಲ್ಲಿ ಕೂತು ಪಕ್ಕದಲ್ಲಿ ಲೋಕದಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಅವ್ಯಾವೂ ಇಲ್ಲ. ಭಗವಂತ ಎಂಥವನು? ಕರುಣಾನಿಧಿ. ಅಂದ್ರೆ ಅಂತಃಕರಣ ಅನ್ನುವಂತಹ ಸಮುದ್ರ ಅದು ಭಗವಂತನಲ್ಲಿ ನಾವು ಕಾಣಬಹುದು. ಅದು ಇನ್ಯಾರಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕರುಣಾ ಸಮುದ್ರನಾದ ಭಗವಂತ ಭಕ್ತಾದೀನ. ಭಕ್ತರು ಕರೆದ ಕೂಡಲೇ ಓಡೋಡಿ ಬರ್ತಾನೆ. ಬೇಕಾದಷ್ಟು ಭಾಗವತ ಮಹಾಭಾರತದಲ್ಲಿ ಇದಕ್ಕೆ ಉದಾಹರಣೆ ಇದೆ. ದ್ರೌಪದಿ ಕರೆದ ಕೂಡಲೇ ಕೃಷ್ಣ ಪರಮಾತ್ಮ ಓಡಿ ಬಂದಿದ್ದಾನೆ. ಅಷ್ಟು ಭಗವಂತ ಆ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ. ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವಾ. ಈ ಚರಾಚರ ಜಗತ್ತನ್ನ ತಾನೇ ಸೃಜಿಸುವ, ಸೃಷ್ಟಿ ಮಾಡ್ತಾನೆ, ಪಾಲಿಸುವ ಅಂದ್ರೆ ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ಕೊನೆಗೆ ನಿರ್ವಾಣ ಅಂದ್ರೆ ವೈಕುಂಠ, ವೈಕುಂಠ ಮೊದಲಾದ ಶ್ವೇತದ್ವೀಪವೇ ಮೊದಲಾದ ಅನಂತಾಸನ ಮೊದಲಾದ ಅಖಿಳ ಸ್ಥಾನದಲ್ಲಿ ಅವರವರ ಪುಣ್ಯ ಯೋಗ್ಯತೆ ಅವರ ಸಾಧನೆಯನ್ನ ನೋಡಿ ಲೋಕಸ್ಥಾನದಲ್ಲಿ ಅಲ್ಲಿ ಇಟ್ಟು ಅವರನ್ನ ಆನಂದಪಡಿಸುವನು. ಅಂದ್ರೆ ಭಗವಂತ ಸ್ವರೂಪಭೂತವಾದ ಆನಂದವನ್ನ ಅವನು ಕೊಡ್ತಾ ಇದ್ದಾನೆ ಅವರವರ ಯೋಗ್ಯತೆಯನ್ನ ನೋಡಿ. ಅಂತಹ ಕರುಣಾನಿಧಿ ಭಗವಂತ. ಇನ್ನು ಲೋಕದಲ್ಲಿ ರಾಜ ಇದ್ದಾನೆ. ಅವನಿಗೆ ಬೇಕಾಗಿರುವಂತಹ ಕೆಲಸವನ್ನು ನೀವು ಮಾಡಿದಾಗ, ಒಳ್ಳೆ ಕೆಲಸವನ್ನ ಮಾಡಿದಾಗ ಅವನೇನ್ ಮಾಡ್ತಾನೆ? ಸಂತೋಷಪಟ್ಟು ನಿಮಗೆ ಭೂಮಿಯನ್ನೋ ಅಥವಾ ಹಣವನ್ನೋ ಅಥವಾ ಬಂಗಾರವನ್ನೋ ನಿಮಗೆ ಊಟಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೊಟ್ಟು ಅವನು ನಿಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ರಾಜ ಆಗಿದ್ರೆ ಲೋಕದಲ್ಲಿ ನಾವು ಇದನ್ನು ಕಾಣ್ತೀವಿ. ಆದ್ರೆ ಭಗವಂತ ಹಾಗಲ್ಲ. ಭಗವಂತ ಸಂತೋಷನ ಪಟ್ರೆ ಅಥವಾ ಅವನಿಗೆ ಸಂತೋಷ ಆದ್ರೆ ಅವನೇನು ಮಾಡ್ತಾನೆ ಅಂತ ಜಗನ್ನಾಥದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ಜನಪ ಮೆಚ್ಚಿದ ರೀವಧನ ವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರಿಪರುಂಟೇನು ಲೋಕದಳು. ಅನವರತ ನೆನೆವರ ಆನಂತಾಸನವೇ ಮೊದಲ ದರೆಯ ಆಲಯದೊಳಗಿಟ್ಟು ಗಿಟ್ಟು ಅನುಗರ ಪರ್ವದರ ವಶನಾಗುವ ಮಹಾಮಹಿಮಾ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಜನಪ ಅಂದ್ರೆ ರಾಜ ಸಂತೋಷ ಪಟ್ರೆ ಅವನೇನ್ ಮಾಡ್ತಾನೆ? ನಿಮಗೆ ಮೊದ್ಲೆದ್ದು ಧನ ಹಣ ಕೊಡ್ತಾನೆ, ವಾಹನ ಕೊಡ್ತಾನೆ, ವಿಭೂಷಣ ಎಲ್ಲ ಆಭರಣಗಳನ್ನ ಕೊಡ್ತಾನೆ, ವಸನ ಬಟ್ಟೆಯನ್ನ ಕೊಡ್ತಾನೆ, ಪೀತಾಂಬರವನ್ನ, ಭೂಮಿಯ ಒಳ್ಳೆಯ ಭೂಮಿಯನ್ನ ಕೊಡ್ತಾನೆ. ಅಂದ್ರೆ ಗ್ರಾಮ ಭೂಮಿ ಅವನಿಗಿರಲಿಕ್ಕೆ ಅನುಕೂಲ ಆಗಿರುವಂತಹ ಪ್ರದೇಶವನ್ನ ತನ್ನ ಸೇವಕರಿಗೆ ಕೊಡ್ತಾನೆ. ಯಾಕೆ? ತನ್ನ ತನುಮನ
ಅಂದ್ರೆ ದೇಹವನ್ನ ರಕ್ಷಣೆ ಮಾಡಿದ್ದಾನೆ, ಎಲ್ಲಾ ಪ್ರದೇಶವನ್ನ ರಕ್ಷಣೆ ಮಾಡಿದ್ದಾನೆ, ತನ್ನ ದೇಹಕ್ಕೇನು ತೊಂದರೆ ಆಗ್ಲಾರದು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿ ಅವಾಗ ಪದಾರ್ಥಗಳನ್ನೆಲ್ಲ ತೋರಿಸಿಕೊಟ್ಟು ಇತ್ತು ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡ್ತಾನೆ. ಅವ್ರಿಗೆ ಸಂತೋಷ ಆಗ್ತದೆ ಸೇವಕರಿಗೆಲ್ಲ, ರಾಜನಿಗೆ ನಾವು ಸೇವಾ ಮಾಡಿದ್ದಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಲೋಕದಲ್ಲಿ ಇದು ನಾವು ಲೋಕದಲ್ಲಿ ಕಾಣುವಂಥದ್ದು. ಆದರೆ ಭಗವಂತ ಹಾಗಲ್ಲ, ಅನವರತ 24 ಗಂಟೆ ಭಗವಂತನನ್ನ ಸ್ಮರಣೆ ಮಾಡೋರು ಅಂತ ಯಾರಿದ್ದಾರೋ ಅವರನ್ನ ಇಲ್ಲಿ ರಾಜ ಏನ್ ಕೊಡ್ತಾನಲ್ಲ ಅದರ 100 ಪಟ್ಟು ಭಗವಂತ ಕೊಡ್ತಾನೆ ಇದೇ ಲೋಕದಲ್ಲಿ. ಇದರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಅನಂತಾಸನವೇ ಅಂದ್ರೆ ವೈಕುಂಠ, ಅನಂತಾಸನವೇ ಅಂದ್ರೆ ನಾಶರಹಿತವಾದ ಸ್ವರೂಪಭೂತವಾದ ಆನಂದವನ್ನ ಹೊಂದುವಂತಹ ಅನಂತಾಸನವೇ ಮೊದಲಾದ ಎಲ್ಲ ಆಲಯದೊಳು ದಿವ್ಯ ಮಂದಿರಗಳಲ್ಲಿ ಇಟ್ಟು ಅಣುಗನಂದದಲ್ಲಿ ಅಂದ್ರೆ ಮಕ್ಕಳು ಲೋಪಾದಿಯಲ್ಲಿ ಮಕ್ಕಳು ಹೇಗೆ ನೋಡ್ತಾರಲ್ಲ ಹಾಗೆ ಅವರ ಮುಕ್ತರಾದಂತ ಭಕ್ತರ ವಶನಾಗುವ ಭಕ್ತರ ಪರಾಧೀನ ಹಂ ಭಕ್ತಾಪರಾಧೀನೋ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಭಕ್ತರಿಗೆ ನಾನು ಯಾವಾಗ್ಲೂ ಅಧೀನನಾಗಿರ್ತೇನೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ಅಂತಹ ಮಹಾಮಹಿಮಾ ಅಂದ್ರೆ ಭಕ್ತರಿಗೆ ಇಲ್ಲಿ ಸುಖ ಕೊಡೋದ್ರ ಜೊತೆಗೆ ತನ್ನ ಸ್ಥಾನವಾಗಿರುವಂತಹ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ. ಅಂತಹ ಕರುಣಾನಿಧಿ ಭಗವಂತ ಅಂದ್ರು ಜಗನ್ನಾಥದಾಸರು. ಇನ್ನು ಈ ಪದ್ಯ ಅಂತೂ ನಾನೀಗ ಹೇಳೋ ಪದ್ಯ ಇದು ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಮೂರ್ ಸರಿ ಹೇಳಬೇಕು ಈ ಪದ್ಯವನ್ನ, ಅಷ್ಟು ಅರ್ಥಗರ್ಭಿತವಾಗಿರುವಂಥದ್ದು. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ಪದ್ಯವನ್ನ ಬರೆದು ದೊಡ್ಡದಾಗಿ ಬರೆದು ಹಾಕೊಳ್ಳಬೇಕು. ಇದನ್ನ ಹಗಲೆಲ್ಲ ಹೇಳ್ತಾ ಇರಬೇಕು ಅಂತಾರೆ ಜಗನ್ನಾಥದಾಸರು. ಇದು ನಮ್ಮ ಮನಸ್ಸಿನಲ್ಲಿ ಅದು ಮೂಡಬೇಕು ಈ ಪದ್ಯಗಳೆಲ್ಲ. ಅದರಲ್ಲೂ ಈ ಪದ್ಯ ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಬಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲ್ಲುವವನಾವನು ಈ ಜಗತ್ರಯದಿ. ಕೊನೆಯದೇನಿದೆ ಅಲ್ಲ ಪದ್ಯದ ಸಾಲು, ಅದನ್ನ ಹಗಲೆಲ್ಲ ಸ್ಮರಣೆ ಮಾಡ್ತಿರಬೇಕು. ಭಗವಂತನ ಮಾಯಾ ಅತ್ಯದ್ಭುತವಾದದ್ದು. ರಮಾದೇವಿಗೆ ತಿಳಿಯೋದಿಲ್ಲ ಭಗವಂತನ ಮಾಯಾ ಎಂಥದ್ದು. ಅಂದ ಮೇಲೆ ಪಾಮರರಾಗಿರುವಂಥವ್ರು ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ನಾವೇನ್ ತಿಳಿಲಿಕ್ಕೆ ಸಾಧ್ಯ ಭಗವಂತನನ್ನ ತಿಳಿಲಿಕ್ಕೆ ಸಾಧ್ಯ ನಮಗೆ ಆಗ್ತಾ ಇಲ್ಲ ಅಂದ್ಮೇಲೆ ನಾವೇ ಭಗವಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಭಗವಂತನ ಮಹಿಮೆ ಅತ್ಯದ್ಭುತವಾದದ್ದು. ಅದನ್ನಿಲ್ಲಿ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಇವನ ಮಾಯವ ಗೆಲ್ಲುವ ನಾವನು ಈತ ಜಗತ್ರಯದಿ. ಇವನ ಮಾಯಾವನ್ನ ಯಾರು ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೆ ಉದಾಹರಣೆಯನ್ನ ಕೊಟ್ಟರು ಈ ಮೇಲಿನ ಪದ್ಯದಲ್ಲಿ. ಭುವನ ಅಂದ್ರೆ 14 ಚತುರ್ದಶ ಲೋಕಗಳು. ಈ ಲೋಕಗಳು ಬಹಳ ಪವಿತ್ರವಾಗಿರುವಂಥದ್ದು. ಪುಣ್ಯ ಶ್ರವಣ ಕೀರ್ತನ ಮೋಕ್ಷಕ್ಕೆ ಸಾಧನೀಭೂತವಾಗಿರುವಂಥದ್ದು. ಶ್ರವಣ ಕೀರ್ತನ ಪಾಪನಾಶನ, ನಿತ್ಯದಲ್ಲಿ ಭಗವಂತನ ಹರಿಕಥಾಮೃತ ಸಾರವನ್ನ, ಭಗವಂತನ ಕಥೆಯನ್ನ ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಯಾಕೆ? ಪಾಪನಾಶನ, ಎಲ್ಲ ಪಾಪ ಪರಿಹಾರ ಆಗಿ ಹೋಗ್ತದೆ. ಕವಿ ವಿಭೀರಿಡಿರಿತ ಅಂದ್ರೆ ಬ್ರಹ್ಮಜ್ಞಾನಿಗಳಿಂದ ಸ್ತುತ್ಯನಾದಂಥವನು. ಕೈರವದಳಶ್ಯಾಮ, ನೈದಿಲೆ ಹೂವಿನ ವರ್ಣದಂತೆ ದೇಹ ಬಣ್ಣ ಉಳ್ಳಂಥವನು. ನಿಸ್ಸೀಮ, ಇವನು ಎಂಥ ನಿಸ್ಸೀಮ ಅಂದ್ರೆ ಅದಕ್ಕೆ ಉದಾಹರಣೆಯನ್ನು ಕೊಟ್ಟು, ಮನಸ್ಸಿಗೆ ಅಭಿಮಾನಿ ದೇವತೆ ಯಾರು? ಶಾಸ್ತ್ರ ಓದಿರೋರಿಗೆ, ಕೇಳಿರೋರಿಗೆ, ಸ್ವಲ್ಪ ಆ ಶಾಸ್ತ್ರದ ಹಿನ್ನೆಲೆ ಇದ್ದವರಿಗೆ ಗೊತ್ತು. ಚಂದ್ರ ಮನಸ್ಸಿಗೆ ಅಭಿಮಾನಿ ದೇವತೆ. ಚಂದ್ರಮ ಮನಸೋ ಜಾತಃ ಅಂತ ಹೇಳ್ತದೆ ವೇದ. ಈ ಚಂದ್ರ ಯಾರಲ್ಲಿದ್ದಾನೆ? ರುದ್ರದೇವರಲ್ಲಿದ್ದಾನೆ. ಚಂದ್ರಶೇಖರ ಅಂತ ಅನಿಸ್ಕೊಂಡಿದ್ದಾರೆ ರುದ್ರದೇವರು. ಮನಸ್ಸಿಗೆ ಅಭಿಮಾನಿ ದೇವತೆ, ಬಹಳ ಗಟ್ಟಿಯಾದ ಮನಸ್ಸು.
ಯಾರದು? ರುದ್ರದೇವರದು. ವೈರಾಗ್ಯ ಶಿಖಾಮಣಿ. ಅಂತಹ ರುದ್ರದೇವರನ್ನು ಯುವತಿ ವೇಷದಿ, ನಾವು ಭಾಗವತ ಶ್ರವಣ ಮಾಡಿದವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಭಗವಂತ ಒಳ್ಳೆ ಯುವತಿಯ ವೇಷವನ್ನ ಧಾರಣೆ ಮಾಡಿ ಗೌರೀಧವನ ಮೋಹಿಸಿ, ಗೌರೀಧವನನ್ನ ಅಂದ್ರೆ ರುದ್ರದೇವರನ್ನೂ ಮೋಹಿಸಿ ಆ ಭಗವಂತ ಅನುಗ್ರಹವನ್ನ ಮಾಡಿದ್ದನ್ನ ನಾವು ಕಾಣ್ತೀವಿ. ಇಂತಹ ಮನೋಭಿಮಾನಿಯಾದ ರುದ್ರದೇವರನ್ನೂ ಭಗವಂತ ಏನು ಮಾಡಿದ್ದಾನೆ? ಮೋಹನ ಮಾಡಿದ್ದಾನೆ. ಲಕ್ಷ್ಮೀದೇವಿಗೆ ಮೋಹನ ಮಾಡೋನಿಗೆ ಬ್ರಹ್ಮದೇವರು ರುದ್ರದೇವರು ಯಾ ಲೆಕ್ಕ? ಅಂತಹ ಇದನ್ನ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕಾಣಬಹುದು. ಭಗವಂತನ ಮಾಯಾ ಅತ್ಯದ್ಭುತವಾಗಿರುವಂಥದ್ದು. ಇಂತಹ ಮಾಯೆಯನ್ನ ಮಾಡುವಂತಹ ಮಾಯಾಪತಿ ಯಾರೋ ಈ ಭಗವಂತ. ಇವನ ಮಾಯವ ಗೆಲ್ಲುವ ನಾವನು ಈ ಜಗತ್ರಯದಿ. ಇವನ ಮಾಯಾನ ಯಾರೂ ಗೆಲ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅಂತಹ ಅತ್ಯದ್ಭುತರಾದಂಥವನು ಭಗವಂತ. ಇನ್ನು ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿ ನಾಕಾಣೆ. ಗೋಪಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾ ಅಪರಾಧಗಳ ನೆನೆಸಿದನೆ ಕರುಣಾ ಸಮುದ್ರ ಹರಿ. ಈ ಪದ್ಯನೂ ಅಷ್ಟೇ ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಮೂರ್ಮೂರು ಸರಿ ಹೇಳ್ಬೇಕು ಈ ಪದ್ಯಗಳನ್ನೆಲ್ಲ, ಅಷ್ಟು ಅರ್ಥಗರ್ಭಿತವಾಗಿರುವಂಥದ್ದು. ಪಾಪ ಮಾಡೋದ್ರೊಳಗೆ ನಾವು ನಿಸ್ಸೀಮರು. ಪಾಪೋಹಂ ಪಾಪ ಕರ್ಮಾಹಂ, ನಾವು ಶ್ಲೋಕವನ್ನ ಹೇಳ್ತೀವಿ. ಭಾರಿ ಪಾಪ ಮಾಡೋದ್ರೊಳಗೆ ಎತ್ತಿದ ಕೈ ನಾವು. ನಮ್ಮಷ್ಟು ಪಾಪ ಮಾಡೋರು ಯಾರು ಇಲ್ಲ. ಆದರೆ ಇದಕ್ಕೆ ವಿರುದ್ಧವಾಗಿ ಪಾಪವನ್ನ ಕಳೆಯೋದ್ರೊಳಗೆ ಭಗವಂತನಷ್ಟು ಉತ್ತಮನಾದಂಥವನು ಜಗತ್ನಲ್ಲೇ ಯಾರೂ ಇಲ್ಲ. ಅದನ್ನಿಲ್ಲಿ ಹೇಳಿದ್ರು. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ, ಯಾವ ದೇವತೆಗಳೂ ಇಲ್ಲ, ಇಡೀ ಬ್ರಹ್ಮಾಂಡದಲ್ಲೇ ಯಾರು ಇಲ್ಲ. ಅಲ್ರಿ ನೀವ್ ಹೆಂಗೆ ಹೇಳ್ತೀರಿ ಇದಕ್ಕೆ? ಒಂದೆರಡು ಉದಾಹರಣೆ ಕೊಟ್ಬಿಡ್ರಿ ಅಂತ ಕೇಳಿದ್ರೆ ಅದಕ್ಕೆ ಜಗನ್ನಾಥ ದಾಸರು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಈ ಕಾಣೆ ನಾ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಬ್ರಹ್ಮಾಂಡದಲ್ಲಿ. ಅದಕ್ಕೆ ಉದಾಹರಣೆ ಕೊಟ್ರು. ಗೋಪ ಗೋ ಗುರುವಿನ ಮಡದಿ. ಗೋಪ ಗೋ ಅಂತ ಅಂದ್ರೆ ಕಿರಣಗಳಿಂದ ಪಾಲನೆ ಮಾಡತಕ್ಕಂತಹ ಚಂದ್ರ. ಅಂದ್ರೆ ಯಾರು? ತನ್ನ ಕಿರಣಗಳಿಂದ ಸನ್ಯಾಸಿಗಳನ್ನ ಪಾಲನೆ ಮಾಡತಕ್ಕಂತಹ ಚಂದ್ರ ಗುರುವಿನ ಮಡದಿ. ಬೃಹಸ್ಪತ್ಯಾಚಾರ್ಯರ ಮಡದಿಯಾದ ತಾರಾದೇವಿಯನ್ನ ಅವನೇನ್ ಮಾಡದ? ಉಪಯೋಗಿಸ್ಕೊಂಡ. ಆಮೇಲೆ ಭೃಗು ಋಷಿಗಳು ಆಯ್ತಾ, ನಗಚಾಪ ತ್ರಿಪುರಾಸುರನ ಸಂಹಾರಕ್ಕೆ ಮೇರು ಪರ್ವತಾಭಿಮಾನಿಯಾದಂತಹ ನಗ ಸಾಂಕೇತಿಕನಾದ ದೇವತೆ ನಗಚಾಪ ಉಳ್ಳಂತಹ ರುದ್ರದೇವರು ಮೊದಲಾದ ಇವರೆಲ್ಲರೂ ಮಾಡಿದಂತಹ ಮಹಾ ಅಪರಾಧಗಳನ್ನ ಭಗವಂತ ಯಾವತ್ತೂ ಗಮನಿಸ್ಲಿಲ್ಲ, ಗಣನೆನೇ ತಗೊಳ್ಳಿಲ್ಲ. ಅಂದ್ರೆ ದೇವತೆಗಳು ಮಾಡಿದಂತಹ ಪಾಪ ಕರ್ಮಗಳನ್ನ ಸಹಿಸುವ ರೀತಿಯಲ್ಲೇ ಭಗವಂತ ಪರಮಾತ್ಮ ದೈತ್ಯರು ಮಾಡಿದ ಪಾಪ ಕರ್ಮಗಳನ್ನ ಸಹಿಸುವನೇ ಅಂದರೆ ಇಲ್ಲ. ಯಾಕೆ? ದೇವತೆಗಳು ಸ್ವಾಮಿ ಭೃತ್ಯ ಭಾವದಿಂದ ಮಾಡ್ತಾರೆ, ಭಕ್ತಿಯನ್ನ ಮಾಡ್ತಾರೆ ಭಗವಂತನಲ್ಲಿ. ಆದರೆ ದೈತ್ಯರು ಹಾಗಲ್ಲ. ಹಾಗಾಗಿ ಅವರ ಪಾಪ ಕರ್ಮಗಳನ್ನು ಸಹನೆ ಮಾಡೋದಿಲ್ಲ. ಚಂದ್ರ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯಾಗಿರುವಂತಹ ತಾರಾದೇವಿ ಮತ್ತು ಭೃಗುಋಷಿಗಳ ಕತೆ ಗೊತ್ತು ನಮಗೆ. ಭಗವಂತನ ಎದೆಗೆ ಒದ್ದಂಥವರು. ಇನ್ನು ರುದ್ರದೇವರು, ಇವರೆಲ್ಲ ಮಾಡಿದಂತಹ ಅನೇಕ ಅಪರಾಧಗಳನ್ನ ಭಗವಂತ ಕ್ಷಮಾ ಮಾಡಿದ್ದಾನೆ. ಅವನ ಒಂದು ಈ ಕ್ಷಮಾ ಗುಣಕ್ಕೆ ಸರಿಸಮನಾದಂಥವರು ಜಗತ್ನಲ್ಲಿ ಬ್ರಹ್ಮಾಂಡದಲ್ಲೇ ಇಲ್ಲ. ಅಷ್ಟು ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸರು ಈ ಪದ್ಯಗಳಲ್ಲಿ.